ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ ರೈತರಿಗೆ. ಯಾಕಂದರೆ ಇಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಬೆಂಡಲಗಟ್ಟೆ ಅನ್ನೋ ಒಂದು ಊರಲ್ಲಿ ಒಂದು 3 ವರ್ಷ 2.5 ವರ್ಷ ಅಂದಾಜು ಒಂದು ಅಡಿಕೆ ತೋಟಕ್ಕೆ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿರುವಂಥದ್ದು. ಅಲ್ಲಿ ಒಂದು ಮಿರಾಕಲ್ ರಿಸಲ್ಟ್, ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ನೋಡೋಣ. ನೋಡಿ, ಉದಾಹರಣೆಗೆ ಎಲೆ ಸಣ್ಣದು ಬಂತಂದರೆ ಏನಾಗುತ್ತೆ, ಇದು ಸುಳಿ ರೋಗಕ್ಕೆ ತಿರುಗುತ್ತೆ. ನೋಡಿ, ಈ ಎಲೆ ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಈ ಎಲೆ ನೋಡಿ ಎಷ್ಟು ಉದ್ದಕ್ಕೆ ಒಂದು ಇದು ಬಂದಿದೆ. ಭಾರಿ ಖುಷಿಯಾಗುವಂಥ ವಿಚಾರ. ಹಾಗೆ ಇದು ಕೂಡ ಅಷ್ಟೇ. ನೋಡಿ, ಕೆಳಗಿನ ಎಲೆ ಯೆಲ್ಲೋಯಿಶ್ ಇದೆ ಮತ್ತು ಇದರೊಳಗೆ ಎಲೆ ಚುಕ್ಕಿ ರೋಗ ಇದೆ. ಎಲ್ಲೋ ಮತ್ತು ಎಲೆ ಚುಕ್ಕಿ ರೋಗ ಇಂಥದ್ರಲ್ಲಿ ನೋಡಿ ಇಲ್ಲೊಂದು ಎಲೆ ಸಣ್ಣದಿದೆ. ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಎಲೆ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ. ಗ್ರೀನರಿ, ಹೈಟು ಮತ್ತು ಗ್ರೀನರಿ. ಯಾವ ಗಿಡದಲ್ಲಿ ಎಲೆಯಿಂದ ಎಲೆಗೆ ಸಣ್ಣದಾಗತ್ತೆ ಅದು ಗಿಡ ಹೋಗುತ್ತೆ ಅಂತ, ಯಾವ ಗಿಡದಲ್ಲಿ ಎಲೆಯಿಂದ ಎಲೆಗೆ ದೊಡ್ಡದಾಗತ್ತೆ ಅದು ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ನೋಡ್ಬೋದು. ನೋಡಿ, ಇಲ್ಲಿ ಸಣ್ಣದಿದೆ ನೋಡಿ, ಅದು ದೊಡ್ಡದು ಎಲೆ ಬಂದಿದೆ. ತುಂಬ ಖುಷಿಯಾಗುವಂಥ ವಿಚಾರ. ಅದೆಲ್ಲೂ ಚೆನ್ನಾಗಿ ದೊಡ್ಡದಿದೆ. ಅದು ಸುಳಿದು ಚೆನ್ನಾಗಿ ಡೆವಲಪ್ ಆಗಿದೆ. ಅಲ್ಲಿ ನೋಡೋಣ, ಆ ಕಡೆ ಎಲ್ಲ ನೋಡೋಣ ಏನು. ನೀವು ಹೆಂಗೆ ಗೊತ್ತಿರಂಗೆ ಓಕೆ ಓಕೆ. ನಮಗೆ ಕರೆಕ್ಟಾಗಿ ಓಡಾಡೋಕ್ಕಾಗಲ್ಲ. ಓ ಹಾಂ, ಹೌದೌದು. ಇದೊಂದು ಚೆನ್ನಾಗಿದೆ. ಎಲ್ಲ ಹೊಂಡನಾ? ಅಯ್ಯೋ ಅಯ್ಯೋ. ನೋಡಿ, ಇದೊಂದು ಗಿಡ ನೋಡ್ಬೋದು. ಇಲ್ಲೊಂದು ಎಲೆ ಇದೆ ಸ್ವಲ್ಪ ಸಣ್ಣದು. ಈ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋದು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಲೆ ದೊಡ್ಡದಾಯ್ತು ಅಂದರೆ ಗಿಡ ಅದ್ಭುತವಾಗುತ್ತೆ ಅಂತ. ಇದು ಅಷ್ಟೇ. ಇಮಿಡಿಯೇಟ್ ಆ್ಯಕ್ಷನ್. ಎಲೆ ಇದರಲ್ಲಿ ರೆಡ್ ಮಿಟ್ಸ್ ಕಾಣುತ್ತೆ. ರೆಡ್ ಮಿಟ್ಸ್ ರೋಗ ಮತ್ತು ಎಲೆ ಹಳದಿ, ಎಲೆ ಒಣಗೋದು. ನೋಡಿ, ಎಲೆ ಗೊಬ್ಬರ ಕೊಟ್ಟ ಕೂಡಲೇ 1 ತಿಂಗಳು 2 ತಿಂಗಳು ಅನಿಸುತ್ತೆ, 1 ತಿಂಗಳು ಅನಿಸುತ್ತೆ, ಫುಲ್ ಗ್ರೀನರಿ. ಖುಷಿಯಾಗುವಂಥ ವಿಚಾರ. ಅದು ನೋಡ್ಬೋದು, ಎಲೆ ಎಷ್ಟು ಸಣ್ಣದಿದೆ ನೋಡಿ. ಹೊಸದು ನೋಡಿ, ಎಷ್ಟು ಹೈಟ್, ಎಷ್ಟು ಡಿಫ್ರೆನ್ಸ್, ವೇರಿಯೇಷನ್ ಇದೆ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನೋಡಿ, ಇದು ಎಲೆ ಸಣ್ಣದು ಮತ್ತು ಎಲೆ ಸೂಕ್ಷ್ಮ ಎಲೆ ಚುಕ್ಕಿ ರೋಗ ಇದೆ ಇದರೊಳಗೆ ಆರಂಭ. ಅದೇ ಇದು ನೆಕ್ಸ್ಟ್ ಬಂದಿರೋವಂಥದ್ದು ಒಂದು ಸ್ವಲ್ಪನೂ ಸಿಮ್ಟಮ್ಸ್ ಇಲ್ಲ. ಎಕ್ಸಲೆಂಟ್ ಆಗಿದೆ. ನೋಡಿ, ಈ ಎಲೆ ನೋಡ್ಬೋದು, ಎಲ್ಲ ಎಲೆ ಬಿಡಿ ಬಿಡಿ ಬಿಡಿಯಾಗಿ ಒಣಗ್ತಾ ಇದೆ. ಇಲ್ಲೊಂದು ಸುಳಿ ಸಣ್ಣದು ನೋಡಿ, ಇಮ್ಮಿಡಿಯೇಟಾಗಿ ಒಂದು ಹೊಸ ಎಲೆ ಬಂದಿರೋದು ದೊಡ್ಡದಾಗಿ ವೇರಿಯೇಷನ್ ಕಾಣುತ್ತೆ ನೋಡಿ. ಸಣ್ಣ ಎಲೆ, ದೊಡ್ಡ ಎಲೆ, ಎಷ್ಟು ಖುಷಿಯಾಗುತ್ತೆ. ಸರ್ ನಮಸ್ತೆ. ಇದು ಯಾವ ಊರು ಸರ್? ಬೆಂಡಲಗಟ್ಟಿ ಸರ್. ಯಾವ ಓನರ್ ಯಾರು ಇದಕ್ಕೆ? ಪೊಲೀಸ್ ಪಾಟೀಲ್ ಅಂತೇಳಿ. ಓಕೆ, ಸೂಪರ್ ಸರ್. ಹಾಂ, ಯಾವ ಟೈಪ್ ಆಗಿ ರೆಡಿ ಆಗುತ್ತೆ ನೋಡಿ. ಇಲ್ಲಿ ಮಸ್ಟ್ ಎಲೆ ಸಣ್ಣದು ನೋಡ್ಬೋದು, ಸೂಕ್ಷ್ಮ ಎಲೆ ಚುಕ್ಕಿನ. ನೆಕ್ಸ್ಟ್ ಎಲೆನೇ ಆರೋಗ್ಯದ ಎಲೆ, ಜೊತೆಯಲ್ಲೇ ದೊಡ್ಡ ಎಲೆ. ಭಾರಿ ಖುಷಿ ಆಗುತ್ತೆ. ಇದು ನೋಡ್ಬೋದು, ಎಲೆ ಗರಿ ಸುಟ್ಟಂಗಿದೆ. ನೆಕ್ಸ್ಟ್ ಗರಿ ನೋಡಿ ಸಣ್ಣದಿದೆ, ಈಗ ಹೊಸ್ದಾಗಿ ಬಂದಿರೋವಂಥದ್ದು. ಎಕ್ಸಲೆಂಟಾಗಿ ದೊಡ್ಡದು ಮತ್ತು ಗ್ರೀನರಿ, ಜೊತೆಯಲ್ಲಿ ಒಳ್ಳೆ ಹೈಟ್ ನೋಡ್ಬೋದು. ಈ ಗಿಡ ಟೋಟಲಾಗಿ ಫಸ್ಟ್ ಎಲೆ ಮೀಡಿಯಮು, ನೆಕ್ಸ್ಟ್ ಎಲೆ ಅಗಲ ನೋಡಿ, ಒಳ್ಳೆ ನವಿಲು ಗರಿ ಓಪನ್ ಮಾಡ್ದಂಗೆ ಆಗಿದೆ. ತುಂಬ ಖುಷಿಯಾಗುತ್ತೆ. ಮಳೆನೇ ಬಿಡಲಿಲ್ಲ ನೋಡಿ, ಎಲೆ ಹಳೇದು, ಹೊಸದು, ದೊಡ್ಡ ಗರಿ, ಎಕ್ಸಲೆಂಟ್ ಆಗಿದೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಈ ಗಿಡ ನೋಡೋಣ. ನೋಡಿ, ಈ ಎಲೆ ಸಣ್ಣದಿದೆ, ಈ ಎಲೆ ಇಮ್ಮಿಡಿಯೇಟಾಗಿ ದೊಡ್ಡದು ಬಂದಿದೆ. ಇದಕ್ಕೇನು ಅರ್ಥ ಸರ್? ಇಲ್ಲ, ಇದು ಮೊದಲು ಇದು ನಮ್ಮನಿ ರೋಗ ಹತ್ತಿಬಿಟ್ಟಿತ್ತು. ಹಾಂ, ಆಮೇಲೆ ಈಗ ಸ್ವಲ್ಪ ಮಣ್ಣು ಗೊಬ್ಬರ ಹಾಕಿಂದ ಹಾಂ ಈ ಎಲೆ ಬಂದಿದೆ. ಓಕೆ, ಸೂಪರ್. ನೋಡಿ, ಸಣ್ಣ ಮುಟ್ರಕ್ಕೆ ಇದಕ್ಕೆ ಹೇಳ್ತೀವಿ ಸುಳಿ ರೋಗ ಅಂತ ಹೇಳ್ತೀವಿ. ನೋಡಿ, ಈ ಥರ ಬಂದರೆ ಎಲೆ ಹೋಯ್ತು, ಗಿಡ ಹೋಯ್ತು ಅಂತ. ಇಮ್ಮಿಡಿಯೇಟಾಗಿ ನೋಡಿ ಎಲೆ ಎಷ್ಟು ದೊಡ್ಡದು ಬಂದಿದೆ. ಖುಷಿಯಾಗುತ್ತೆ. ಇಮ್ಮಿಡಿಯೇಟ್ ಮತ್ತು ಒಳಗೆ ಚಿಗುರು ನೋಡಿ ಓಪನ್ ಆಯಿತು, ಇನ್ನೊಂದು ಎಲೆ ಬರ್ತಾಯಿದೆ. ಸರ್, ಈ ಗಿಡ ಎಲ್ಲ ಏನಾಗಿತ್ತು ಸರ್ ಮುಂಚೆ? ಭಾಳ ಒಣಗಿತ್ತು ಸರ್, ಅದು ಹೋಗೇ ಬಿಟ್ಟಿತ್ತು. ಹೋಗಿರೋ ಗಿಡ ಬಂದರೆ ಏನನ್ಸುತ್ತೆ?
ಭಾಳ ಖುಷಿ ಅನಿಸ್ತದೆ. ಸೂಪರ್ ಸರ್, ಅಂದರೆ ಭಾರಿ ಖುಷಿ ಆಗುತ್ತೆ ನೋಡಿ. ಭಾಳ ಖುಷಿ. ಓಪನ್ ಆಗಿರೋದು ರೋಗದ್ದು, ಈಗ ಇನ್ನು ಬರುವಂಥ ಎಲೆಗಳು ಒಂದೊಂದು ದೊಡ್ಡ ದೊಡ್ಡದಾಗ್ತಾ ಬರುತ್ತೆ. ಇದು ಅಷ್ಟೇ, ಇದು ನೋಡಿ ಫಸ್ಟ್ ಸಣ್ಣ ಎಲೆ ಇದೆ, ಇಮ್ಮಿಡಿಯೇಟ್ ಆಕ್ಷನ್ ಆಗಿರೋದು ನೋಡಿ. ಇಷ್ಟು ದೊಡ್ಡ ಎಲೆ ಸುಳಿ ಬಂದಿರೋವಂಥದ್ದು ನೋಡಿ. ಇಮ್ಮಿಡಿಯೇಟಾಗಿ ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ, ಸಣ್ಣ ಗಿಡದಲ್ಲಿ ಇಷ್ಟು ದೊಡ್ಡ ಕೊಂಬು ನೋಡಿ ಎಷ್ಟು ದೊಡ್ಡದಾಗಿ ಬಂದ. ಅಂದರೆ ಇದಕ್ಕೆ ಅರ್ಥ ಅದ್ಭುತವಾದ ಆರೋಗ್ಯ ಸಿಕ್ಕಿದೆ ಈ ಗಿಡಕ್ಕೆ ಅಂತ. ಈ ಥರ ತುಂಬ ಗಿಡಗಳಿದೆ, ಭಾರಿ ಚೆನ್ನಾಗಾಗಿದೆ ಬಿಡು. ಇದು ತೊಗೊಂಡ್ಬಿಟ್ಟಿದೆ ಈಗ. ಓ ಬಂದ್ಬಿಟ್ಟಿದ್ದಲ್ಲ, ಫಸ್ಟ್ ಹೆಂಗಿತ್ತಿದು? ಎಲ್ಲ ಬಾಧ ಇದ್ದಂಗೆ ಆಗಿತ್ತು ಇದು. ಹೋಗ್ಬಿಟ್ಟಿದ್ದಲ್ಲ, ಬಂದಿದೆ ಬಿಡಿ. ಈಗ ಇನ್ನೊಮ್ಮೆ ನಿಮ್ಮದು ಇದು ಐತೆ, ಹಾಕ್ಬೇಕಾ? ಹಾಕ್ಬೇಕು. ಇದು ಇಲ್ಲಿ ನೀರು ಐತಲ್ಲ, ಹಾಂ ಹಾಂ, ಅದಕ್ಕೆ ನಾನೇ ಹಾಕಿಲ್ಲ ಈಗ. ಓಕೆ ಓಕೆ. ಇನ್ನು ಭಾಳ ಅಂದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಈಗ. ಇದು ನೋಡಿ, ಇದು ಕಿತ್ಕೊಂಡು ಹೋಗಿದ್ದು ಹೋಗಿ ಬರ್ತೈತಲ್ಲ, ಇದು ಹೋಗ್ಬಿಟ್ಟಿತ್ತಲ್ಲ. ಒಂದು ನಿಮಿಷ, ಈ ಎಲೆ ನೋಡ್ಬೋದು, ಸಿಕ್ಕಾಪಟ್ಟೆ ರೆಡ್ ಮಿಟ್ಸು. ಈ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲೆಲ್ಲ ರೆಡ್ ಮಿಟ್ಸಿಗೆ ಇಡೀ ರೈತರು, ಅಡಿಕೆ ತೋಟ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ಇಂಥ ನಿಟ್ಟಿನಲ್ಲಿ ನೋಡಿ ನೋಡ್ಬೋದು ಎಷ್ಟು ರೋಗ ಇದೆ, ಏಕ್ದಮ್ಮು ಸಿಕ್ಕಾಪಟ್ಟೆ ರೋಗ. ಒಂದೇ ಸಲ ಒಂದು ತಿಂಗಳಲ್ಲಿ ಬಂದಿರೋ ಎಲೆಯಲ್ಲಿ, ಮತ್ತು ವೈಟ್ ಬೇರೆ ಇದೆ, ಬೆಳ್ಳಗಾಗಿದೆ ಇದು. ಜೊತೆಯಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿರೋ ದೊಡ್ಡದಾಗಿ ಎಲೆ, ಗ್ರೀನರಿ ಅದ್ಭುತ. ಸರ್ ಇದು ಏನು ಅನ್ಸುತ್ತೆ ಸರ್, ಇಷ್ಟು ರೋಗ ಇರೋದು ಇಮ್ಮಿಡಿಯೇಟಾಗಿ ಗ್ರೀನ್ ಬಂದರೆ? ಭಾಳ ಖುಷಿ ಅನಿಸ್ತದೆ, ಭಾಳ ಖುಷಿ ಆಗುತ್ತೆ. ಹಾಂ, ಹೀಗಾದ್ರೆ ಬದುಕ್ತದೆ ಗಿಡ, ಇಲ್ಲಾಂದ್ರೆ ಸತ್ತು ಹೋಗ್ಬಿಡ್ತಿತ್ತು. ಸೂಪರ್ ಸರ್. ನೋಡಿ ಇದು ಒಂದು ಆಶ್ಚರ್ಯ, ಮಿರಾಕಲ್ ಅಂತ ಹೇಳ್ಬೋದು. ಎಲೆಗಳಲ್ಲಿ ಆರೋಗ್ಯ ಇಲ್ಲ ನೋಡಿ, ಎಲ್ಲ ಸುಟ್ಟು ಹೋದಂಗೆ. ಇಲ್ಲಿ ಸಣ್ಣ ಎಲೆ ನೋಡಿ, ಇದು ಕೊಡ್ತಿದ್ದಂಗೆ ಒಂದು ತಿಂಗಳಲ್ಲಿ ಬಂದಿರೋ ಎಲೆ, ವ್ಯತ್ಯಾಸ ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗ ಎಲೆಯಿಂದ ಎಲೆಗೆ ದೊಡ್ಡದಾಗುತ್ತೆ, ರೈತರು ಅಲ್ಲೇ ಗೆದ್ದರು ಅಂತ ಅರ್ಥ. ನೋಡ್ಬೋದು ನೋಡಿ, ರೆಡ್ ಮಿಟ್ಸ್ ಹಂಗೆ ಭಯಂಕರವಾಗಿ ರೆಡ್ ಮಿಟ್ಸ್ ಇದೆ. ಹಳದಿ ಕಲರ್ ಜೊತೆಯಲ್ಲಿ ರೆಡ್ ಮಿಟ್ಸ್ ನೋಡಿ. ಇದು ಸುಟ್ಟು ಹೋಗಿರೋವಂಥ ಎಲೆಗಳು ರೆಡ್ ಮಿಟ್ಸ್ ಜೊತೆಯಲ್ಲೇ ಇಮ್ಮಿಡಿಯೇಟಾಗಿ ಗ್ರೀನರಿಯಲ್ಲೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಆ ಅಗಲ, ಎಲೆ ಅಗಲ ನೋಡಿ, ಎಕ್ಸಲೆಂಟ್. ಸಣ್ಣ ಎಲೆ, ಸಣ್ಣದು, ಇಷ್ಟು ದೊಡ್ಡದು, ಅಗಲ ನೋಡಿ ಎಷ್ಟು ಅಗಲವಾದ ಎಲೆ ಬಂದಿದೆ. ತುಂಬ ಖುಷಿಯಾಗುವಂಥ ವಿಚಾರ ರೈತರಿಗೆ. ಸರ್ ಇದು ಹೆಂಗಿತ್ತು ಸರ್ ಮುಂಚೆ ಗಿಡ? ಇದು ಎಲ್ಲ ಆಗಿದೆ ಈ ಟೈಪ್ ನೋಡಿ, ಹಳದಿ ಫುಲ್ ಹಳದಿ ಹೋಗಿದೆ, ರೋಗ ಬಂದ್ಬಿಟ್ಟಿತ್ತು. ಈಗಾಗಲೇ ಬಹಳ ಚೆನ್ನಾಗಿ ನೋಡ್ರಿ, ಈಗ ನಮಗೆ ಬಹಳ ಖುಷಿ ಬರ್ತದೆ ಈಗ. ಹೌದು ಎಲ್ಲ ನೋಡಿ, ಯಾವ್ದೋ ಆಗ್ಲಿ ಒಂದು ಮರ ಖುಷಿ ಬರ್ತದೆ. ಹೌದು. ಹೀಗೆ ನಾವು ಮಾಡಿದ ಕೆಲಸ ಒಳ್ಳೇದಾದ್ರೆ ಖುಷಿ ಬರ್ತದೆ, ಇಲ್ಲಾಂದ್ರೆ ದುಃಖ ಅನಿಸ್ತದೆ ಯಾವ್ದಾದ್ರು ರೋಗ ಬಂದ್ರೆ. ಹೌದು. ಓವರಾಲ್ ಆಗಿ ವಂಡರ್ಫುಲ್ ರಿಸಲ್ಟ್ ಬಂದಿದೆ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಎಲೆಗಳು ನೋಡೋಕ್ಕೆ ಒಂದು ಇದು ಸಣ್ಣ ಎಲೆ ಇದ್ದರೆ ಇಮ್ಮಿಡಿಯೇಟಾಗಿ ದೊಡ್ಡ ಎಲೆ ಆಗೋದು. ಎಲೆ ಯಾವತ್ತು ಹೊರಗೆ ಬಂತು, ಗಿಡ ಬದುಕ್ತು, ಆರೋಗ್ಯವಾಯಿತು ಅಂತ ಅರ್ಥ. ಸರ್ ಮುಂಚೆ ಈ ಗಿಡ ಏನಾಗಿತ್ತು ಸರ್ ಇದು? ಸರ್ ಎಲ್ಲ ಒಣಗಿ ಹೋಗ್ಬಿಟ್ಟಿತ್ತು. ಎಲ್ಲಿಗೆ ಹೋಗಿ ಬಂದಿತ್ತು ಇದು? ಇದು ಪರಮಾತ್ಮನಲ್ಲೇ ಹೋಗ್ಬಿಟ್ಟಿತ್ತು, ಮತ್ತೇನಿಲ್ಲ ಇದಕ್ಕೆ. ಆದ್ರೂ ಮತ್ತೆ ಜೀವ ಕಳೆ ಬಂದಿದೆ. ತುಂಬ ಖುಷಿ ಆಗಿದೆ ನೋಡಿ. ಸಣ್ಣ ಎಲೆ, ಒಂದು 6 ಇಂಚ್ ಎಲೆ ನೋಡಿ, ಪಕ್ಕದಲ್ಲಿ ಒಣಗೋಗಿರೋದು. ಇನ್ನೊಂದು ಎಲೆ ಒಣಗಿದೆ ಬಂದಿರೋದು. ನೀವು ಹೇಳೋದಂಗೆ ಪರಮಾತ್ಮನಲ್ಲಿ ಹೋಗಿರೋದು ನೋಡಿ. ಈಗ ಸ್ವರ್ಗ ಕಾಣ್ತಾ ಇದೆ ಇಲ್ಲಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಸೂಪರ್. ಅದೊಂದು ತೆಂಗು ನೋಡ್ಬೋದು ಎಷ್ಟು ಚೆನ್ನಾಗಿ. ತೆಂಗು ಹೆಂಗಿತ್ತು ಸರ್ ಇದು ಗಿಡ? ಇದು ಈ ಟೈಪ್ ಆಗಿಬಿಟ್ಟಿತ್ತು. ಈ ತರ ಆಗೋಗಿತ್ತು, ಈ ತರ ನೋಡಿ, ಈ ತರ ಹಿಂಗಿತ್ತು. ಆಮೇಲೆ ಮತ್ತೆ ಈ ಕಲರ್ ಬಂದಿದೆ, ಹಳದಿ ಎಲೆ ಇದೆ, ಈ ಎಲೆ ಹಿಂಗಿದೆ ನೋಡಿ. ಆ ಎಲೆ ನೋಡಿ ಹೆಂಗಿದೆ, ಈ ಟೈಪ್ ಒಣಗೋಗಿದೆ. ನಂತರ ಬಂದಿರೋ ಎಲೆ ಅಂತ ತೆಂಗಿದು ನೋಡಿ. ಆ ಗ್ರೀನ್ ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ಓಕೆ, ಏನು ಅನ್ಸುತ್ತೆ ಸರ್ ಇದು ನೋಡಿದ್ರೆ? ಭಾಳ ಖುಷಿ ಅನಿಸ್ತದೆ. ಸೂಪರ್. ನೋಡಿ ಇದನ್ನು ನೋಡ್ಬೋದು ಸ್ನೇಹಿತರೆ, ಇದು ನೋಡಿ ಹೆಂಗೆ ಅನ್ಸುತ್ತೆ ಅಣ್ಣ ಇದು ನೋಡಿದ್ರೆ? ಭಾಳ ಖುಷಿ ಅನಿಸ್ತದೆ ನೋಡಿ. ಎಲೆ ಎಲ್ಲ ಕಿತ್ತೋಗಿದೆ, ತಿಂದೋಗ್ಬಿಟ್ಟಿದೆ. ಹುಳ ಕಡಿಯೋದು ಅಂತ ಹೇಳ್ತಾರೆ. ಹುಳ ಇದಕ್ಕೂ ಕಡಿಬೇಕಲ್ಲ ನೋಡಿ. ಬಂದು ಹೊಸ ಗರಿ ಹೆಂಗೆ ಬಂದು ಸೆಂಟ್ರ್ ಗರಿ ಎಷ್ಟು ಅದ್ಭುತವಾಗಿ ಖುಷಿ, ಗ್ರೀನರಿ ಹೆಂಗಿದೆ ನೋಡಿ. ಸೂಪರ್. ಈ ತೆಂಗಿನ ಗಿಡದ ಬಗ್ಗೆ ಮಾತಾಡಿ ಸರ್, ಹೆಂಗಿತ್ತು ನೋಡಿ? ಫುಲ್ ಎಲ್ಲ ಒಣಗೋಗಿದೆ. ಒಣಗೋಗಿದ್ದು ಸರ್, ಇದು ಎಲ್ಲ ಒಣಗೋಗಿದ್ದು ನೋಡಿ. ಒಂದು ಎಲೆ ಬಂತು, ಇನ್ನೊಂದು ಎಲೆ ಚಿಗುರು ನೋಡಿ, ಕುಡಿ ಕಾಣ್ತಾ ಇದೆ. ಇಲ್ಲ ಕುಡಿ ಕಾಣ್ತಾ ಇದೆ ನೋಡಿ, ಇದು ಕುಡಿ ಬರ್ತಾ ಇದೆ. ಸೂಪರ್ ನೋಡಿ. ಒಣಗೋಗಿ ಸತ್ತೋಗಿರೋದು ಲೆಕ್ಕ. ಹೌದೌದು, ಸತ್ತೋಗಿದ್ದೆ ಇದು. ಸೂಪರ್. ನೋಡ್ಬೋದು ಸಣ್ಣ ಗೆರಿ, ಇಷ್ಟು ಇಮ್ಮಿಡಿಯೇಟಾಗಿ ಒಂದು ತಿಂಗಳಲ್ಲಿ ಬಂದಿರೋಂಥ ದೊಡ್ಡ ಎಲೆ ನೋಡಿ. ದೂರದಿಂದ ನೋಡಿದ್ರೆ ಕಾಣುತ್ತೆ. ಓಕೆ, ಓವರಾಲ್ ಆಗಿ ತೋಟ ಗ್ರೀನರಿ ಆಗಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮುಗಿಸ್ತಾ ಇದ್ದೀನಿ ವಿಡಿಯೋ.